ಸರ್ ಇದನ್ನ ನಾವು ಎಲ್ಲಾ ತರ ಲ್ಯಾಂಡ್ ಅಲ್ಲೂ ಬೆಳಿಬೋದಾ ಮತ್ತೆ ಎಷ್ಟು ವರ್ಷದ ಅಡಿಕೆ ಗಿಡದಲ್ಲಿ ಇದನ್ನ ಬೆಳಿಬೋದು ನಾವು? ಈಗ ನಮಗೆ ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋ ಅಂಶ ನೆರಳು. ನಾವು ಎಲ್ಲ ರೀತಿ ಲ್ಯಾಂಡಲ್ಲಿ ಬೆಳಿಬೋದು, ಆದರೆ ಕೆಲವೊಂದು ನಾವು ಮಾಡಿಫಿಕೇಶನ್ಸ್ ಮಾಡಬೇಕಾಗುತ್ತೆ. ಈಗ ಅಡಿಕೆ ಅಂದ ತಕ್ಷಣ ನಮಗೆ ನೆರಳು ಆಟೋಮೆಟಿಕ್ ಇದ್ದೇ ಇರ್ತದೆ. ಮಿನಿಮಮ್ ಅಂದ್ರೆ ಒಂದು ಗಿಡದಲ್ಲಿ 4 ರಿಂದ 5 ವರ್ಷ ಆಗಿರಬೇಕು ಅಡಿಕೆ ಗಿಡದಲ್ಲಿ ನೆರಳು. ಅಂದರೆ ಮಿನಿಮಮ್ ಒಂದು 40 to 50% ಶೇಡ್ ಇರಬೇಕು. ಅದಾದಮೇಲೆ ಮಣ್ಣು ಸ್ವಲ್ಪ ಹುಡಿ ಮಣ್ಣು ಇರಬೇಕು. ಇದನ್ನು ಇನ್ನೊಂದು ಮುಖ್ಯವಾಗಿ ಏನಂದರೆ ಇದನ್ನು ಪ್ಲೇಸಿಂಗ್ ಮೆಥಡು. ನಾವೀಗ ಅಡಿಕೆ ಗಿಡ ಹಾಕ್ತೀವಲ್ಲ, ಆ ರೀತಿ ಕೆಳಗಡೆ ಏನಾದರೂ ಇಟ್ಟು ಸೆಂಟ್ರಲ್ಲಿ ಇಟ್ಕೊಂಡು ನಾವು ಕಾಲಲ್ಲಿ ತುಳಿಯೋದು, ಆ ರೀತಿ ಮಾಡೋದು, ಬೆಡ್ನೆ ಪೂರ್ತಿ ಕಾಂಕ್ರೀಟ್ ಬೆಡ್ ಥರ ಮಾಡಿದರೆ ಗಿಡ ಬರಲ್ಲ. ಯಾಕೆಂದರೆ ಪ್ರತಿಯೊಂದು ನಮಗೆ ಟಿಲ್ಲರ್ ಫಾರ್ಮೇಷನ್ ಆಗೋದು ಪ್ರತಿಯೊಂದು ಇಲ್ಲಿಂದನೇ. ಹಂಗಾಗಿ ಈ ಗಿಡದ ಹತ್ರ ಉಡಿ ಮಣ್ಣು ನೋಡಿ ಎಷ್ಟು ಇದು ಮೃದುವಾಗಿದೆ. ಈ ರೀತಿ ಉಡಿ ಮಣ್ಣಿರಬೇಕು. ಆಮೇಲೆ ಎಲ್ಲ ಕಂದುಗಳಾಗಲಿ ಫ್ಲವರಿಂಗ್ ಫಾರ್ಮೇಷನ್ನು, ಫ್ರೂಟಿಂಗ್ ಬಡ್ಸು ಎಲ್ಲ ಇದೇ ಪಾಯಿಂಟಿಂದ ಬರೋದ್ರಿಂದಾಗಿ ಈ ಪಾಯಿಂಟ್ನ ನಾವು ನೆಲದಿಂದ ಸ್ವಲ್ಪ ಅಂತರದಲ್ಲಿ ಇಟ್ಟಿರಬೇಕು. ಅದರಿಂದ ನಮಗೆ ಮಾಯ್ಶ್ಚರ್ ಇಲ್ಲೇ ಪ್ಲೇಸ್ ಆಗಲ್ಲ, ರೋಗಗಳು ಕಂಟ್ರೋಲ್ ಆಗ್ತವೆ. ಅದಾದಮೇಲೆ ನಂಬರ್ ಆಫ್ ಟಿಲ್ಲರ್ಸು ಕೂಡ ಜಾಸ್ತಿ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ನಮಗೆ ಇಳುವರಿನೂ ಕೂಡ ಹೆಚ್ಚಾಗುತ್ತೆ. ಹಂಗಾಗಿ ಏಲಕ್ಕಿನ ಒಂದು ಬಂಡ್ ಥರ ಮಾಡಿ ಮೇಲ್ಗಡೆ ಇಡೋದ್ರಿಂದ ನಮಗೇನು ಯಾವುದೇ ರೀತಿ ರೋಗ ಕೀಟ ಏನು ಸಮಸ್ಯೆ ಇಲ್ದಂಗೆ ಇರುತ್ತೆ.